ಮಾಡೋರ್ ಮಹಾರಾಜ್ ಕಿ, ತಂಬಾಕ್ ತಿಂದು ಗ್ವಾಡಿಗೆ ಉಗುಳೋರ್ ಮಹಾರಾಜ್ ಕಿ, ಅಲ್ಲೆಲ್ಲ ಕೂತು ನಿದ್ದೆ ಮಾಡೋರ್ ಮಹಾರಾಜ್ ಕಿ, ಜೈ ಎನ್ಲಾರ್ದವ್ರ ಮಹಾರಾಜ್ ಕಿ, ತೆಳಗ್ ಹೋಗಿ ಒಳ್ಳೆ ಬಂದ ಮಹಾರಾಜ್ ಕಿ, ಒಟ್ಟು ಎಲ್ಲರಿಗೂ ಜೈ. ಬಹುಶಃ ಇರ್ಲಿ, ಆದಿಮೂರ್ತಿ ವೇದ ಮೂರ್ತಿ ಸುಕಲಾಮೂರ್ತಿ ನೀನೊಳಹೊಕ್ಕು ಹೇಗೆ ನುಡಿಸುವೆನೋ ಹಾಗೆ ನುಡಿವೆ. ಶ್ರೀ ಗುರುವೇ ಕೃಪೆಯಾಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡೆ ಸೃಷ್ಟಿಕರ್ತ ಶಂಭೋ ಶಂಕರ ಭೋಲೆನಾಥ್ ಮಹಾದೇವನ ಪಾದಕ್ಕೂ ಕೂಡ ವಂದಿಸಿಕೊಂಡು ಎನ್ನ ಆರಾಧ್ಯ ದೈವವಾಗಿರತಕ್ಕಂಥ ಮಾದಣ್ಣ ಮಲಕಾರ ಸಿದ್ದೇಶ್ವರರ ಕರ್ತುಗದಿ ಕೂಡ ವಂದಿಸುತ್ತಾ, ಎನ್ನ ಜ್ಞಾನಕ್ಕೆ ಜ್ಯೋತಿ ನೀಡಿದ ಸಿದ್ಧರತ್ನ ಶಿವೋಗಿ ಶಾಪಾನುಗ್ರಸ್ತ ಕವಿ ತಿಲಕಮಣಿ ನಡೆದಾಡುವ ದೇವರೆಂದೇ ಸಿದ್ಧರ ಸಿದ್ಧಾಟಿಗೆಯಲ್ಲಿ ಪ್ರಖ್ಯಾತವನ್ನ ಹೊಂದಿರತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಮಧುಗೊಂಡೇಶ್ವರ ಅಪ್ಪನವರ ಕರ್ತಗದಿ ಕೂಡ ವಂದಿಸಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಪರಮ ಪೂಜ್ಯರ ಪದಾರವೃಂದಗಳಲ್ಲಿ ಅನಂತ ಕೋಟಿ ಚಿರ ನಮಸ್ಕಾರಗಳನ್ನ ಸಲ್ಲಿಸಿ, ಈ ದೇವರ ಪಲ್ಲಕ್ಕಿಯ ಜೊತೆಗೆ ಬಂದಿರತಕ್ಕಂಥ ಎಲ್ಲಾ ಗದ್ಗಿ ಪೂಜಾರಿಗಳಿಗೆ, ದಾನ ಕೊಟ್ಟಿರ್ತಕ್ಕಂಥ ದಾನಿಗಳಿಗೆ, ಮಧುಗೊಂಡೇಶ್ವರ ಭಕ್ತ ಸಮೂಹ ಬಳಗದವರಿಗೆ, ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲಾ ಪರಮ ಪೂಜ್ಯರ ಮಧುಗೊಂಡೇಶ್ವರ ವಂಶಜರಾಗಿರ್ತಕ್ಕಂಥ ಹಂಸಿದ್ ಮಹಾರಾಜರಿಗೆ, ಅವರ ಸೋದರರಾಗಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ, ಇವತ್ತು ಬಹುಶಃ ನಮಗ ಅನಿಸ್ತಾ ಇದೆ, ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಅಲ್ಲಿ ಹಿಡಿದ ಇಲ್ಲಿವರೆಗೆ ಮಧುಗೊಂಡೇಶ್ವರ ಶ್ರೀಗಳು ನಮ್ಮನ್ನೆಲ್ಲರೂ ಹೋಗಿದ್ದಾರ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ಇವತ್ತಿನ ಈ ವರ್ಷದ ತುಲಾಭಾರ ಕಾರ್ಯಕ್ರಮ, ತೊಟ್ಟಲ ಕಾರ್ಯಕ್ರಮವನ್ನು ನೋಡಿದ್ರೆ ನೀವು ಕರದಲ್ಲಿ ಬರ್ತೀನಿ, ಇಟ್ಟಲ್ಲಿ ಇರ್ತೀನಿ, ಸದಾ ಕಾಲ ನಿಮ್ಮ ಜೊತೆ ಇರ್ತೀನಿ ಅನ್ನುವಂತ ಸಂದೇಶ ಈ ವರ್ಷ ಜಾತ್ರೆಯಲ್ಲಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅಂತ ಒಂದು ಪರಮ ಪೂಜ್ಯ ಶ್ರೀ ಮಧುಗೊಂಡೇಶ್ವರ ಸಿದ್ಧಾಟಿಗೆ ಹೆಂಗಿದೆ ಅಂತ ಕೇಳಿದ್ರೆ, ಬಹುಶಃ ನನ್ನನ್ನು ತೊಡೆ ಮ್ಯಾಗ ಎತ್ಕೊಂಡು ಅಡ್ಡಾಡಿಸಿರ್ತಕ್ಕಂಥ ಲಕ್ಷ್ಮಣ್ ಅವರು ಮತ್ತು ನಮ್ಮ ಚಿಂಚೋಳಿ ಅಪ್ಪಗೋಳ ಅಂತ ನಾನು ಅನಿಸ್ತಾ ಇದೆ. ಚಿಕ್ಕವನಿದ್ದಾಗ ಅಪ್ಪಗೋಳ ನಮ್ಮನ್ನು ಕರ್ಕೊಂಡು ಬರ್ರಿ ಅಂದಾಗ ತೊಡೆ ಮ್ಯಾಗ ಕೂತ್ ಉಣಿಸಿದ್ದು ತಾಯಿ ತಂದಿ ಪ್ರೀತಿ ಯಾರಲ್ಲಿ ಕಂಡಿದ್ದೀನಿ ಅಂತ ಕೇಳಿದ್ರೆ ಅದು ಸದ್ಗುರು ಮಧುಗೊಂಡೇಶ್ವರ ಅಪ್ಪನಲ್ಲಿ ನನ್ನ ತಾಯಿ ತಂದಿ ಪ್ರೀತಿಯನ್ನು ಕಂಡಿರ್ತಕ್ಕಂಥದ್ದಂತ ನಾ ಈ ಸಂದರ್ಭದಲ್ಲಿ ಹೇಳ್ಬೇಕು. ಯಾಕಂತ ಕೇಳಿದ್ರೆ ಮೂಲತವಾಗಿರ್ತಕ್ಕಂಥ ಕುಂಚನೂರು ಗ್ರಾಮದಲ್ಲಿ ಮಧುಗೊಂಡೇಶ್ವರ ಅಪ್ಪನವರು ಅಂಗಿ ಕಳೆದು ಬರೇ ಒಂದು ಲುಂಗಿ ಮ್ಯಾಗ ಅಡ್ಡಾಡ್ತಿದ್ರು. ಅವರಲ್ಲಿ ಪದ ಮಾಡಿ ಹಾಡ್ಕೊತು ಸಾಕನ್ನುವಷ್ಟು ಭಕ್ತ ಸಮೂಹಗಳನ್ನು ಕುಂಬಾರಾಳ, ಕುಂಚನೂರು, ಸನಾಳಕ್ಕ, ಜಮಖಂಡಿ ತಾಲೂಕಿನಲ್ಲಿ ಹೇಳ್ತಿದ್ರು ಅಪ್ಪಗಳು ಬರ್ತಾರಂತ ಕೇಳಿದ್ರ ಸಾಕ್ಷಾತ್ ನಾಡಗೌಡ ಅಮೋಘಿಸಿದ್ದನೇ ದರಿಗಿಳಿದಾನಂತ ತಿಳ್ಕೊಂಡಿರ್ತಕ್ಕಂಥ ಜನ, ಬೇಡಿದವರಿಗೆ ಬೇಕಾದ ಕೊಟ್ಟಿರ್ತಕ್ಕಂಥ ಸಿದ್ಧಿ ಪುರುಷ ಅದು ಯಾರು ಅಂತ ಕೇಳಿದ್ರೆ ಕಲಿಯುಗದ ಮಧುಗೊಂಡೇಶ್ವರ ಮಹಾರಾಜರಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಅದಕ್ಕೆ ಈ ಮಾತನ್ನು ನಾವು ಯಾಕೆ ನೆನಪಿಸ್ಕೋಬೇಕು ಅಂತ ತಿಳ್ಕೊಂಡ್ರೆ, ಪರಮ ಪೂಜ್ಯರು ಒಂದೊಂದು ನುಡಿಗಳನ್ನ ಕೇಳಿದ್ರೆ ಒಂದು ಮಾತನ್ನ ಅವ್ರಿಗೆ ನೆನಪಿಗೆ ಬರುತ್ತೆ. ನಾವೆಲ್ಲರೂ ಸತ್ಪುರುಷರಿ ವೇದಿಕೆ ಮ್ಯಾಗ ಇದ್ದೀವಿ. ಈಗ ಎಲ್ಲರೂ ಕೂಡ ನೀರು ಕುಡಿತೀವಿ, ಊಟ ಮಾಡ್ತೀವಿ, ಹಸದೀವಿ ಅಂತ ಹೋಗ್ತೀವಿ. ಅಪ್ಪನವ್ರ ಸತ್ಯ ಸಂಘವನ್ನು ನಿತ್ಯ ಸೇವಾ ಮಾಡುವಾಗ ಸಂಘದ ಮ್ಯಾಗ ದಿಮ್ಮಿಟ್ಟು ಹನಿಗೆ ಭಂಡಾರ ಹಚ್ಚಿ ಅಪ್ಪನ ಭಂಡಾರ ಹಚ್ಕೊಂಡು ಕೂತ್ರಂದ್ರ ಹೊತ್ತು ಏರುವರೆಗೆ ಒಂದು ಕೊಡ ನೀರು ಕುಡಿದ್ರು ಕಾಲು ಮಡಿಲಾರ್ದ ಹಂಗ ಕುಂಡ್ರುವಂತ ಸತ್ಪುರುಷ ಮಧುಗೊಂಡೇಶ್ವರ ಶ್ರೀಗಳಾಗಿದ್ದಾರೆ. ಅಂತ ಪೂಜ್ಯರು ಇವತ್ತು ನಿಮ್ಮೆಲ್ಲರನ್ನ ಹೋಗಿದಾರ ಅಂತ ನಾವು ತಿಳ್ಕೊಂಡಿದೀವಿ. ನಾನು ಬಂದ ಮೇಲೆ ಕಂಡಿರ್ತಕ್ಕಂಥದ್ದು ಇದೇ ಈ ದೇವಸ್ಥಾನದಲ್ಲಿ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನ ನಮ್ಮ ಅಪ್ಪ ಕೈ ಹಿಡ್ಕೊಂಡು ಕರ್ಕೊಂಡು ಒಳಗೆ ಹೋದ್ರೆ ನಾವು ನೋಡಿದೀವಿ. ಅವ್ರು ತೊಟ್ಟಲು ಬಟ್ಟಾಗ ಒಂದು ದೀಪ ಹಚ್ಚಿದ್ರು, ಮ್ಯಾಲ ಪ್ಯಾನ್ ಹಚ್ಚಿದ್ರು. ಅವ್ರು ತೊಟ್ಟಲು ಬಟ್ಟಾಗ ದೀಪ ಹಚ್ಚಾರ, ಮ್ಯಾಲ ಪ್ಯಾನ್ ಹಚ್ಚಾರ, ಸಾಕನ್ನುವಷ್ಟು ಭಕ್ತರೆಲ್ಲ ನೋಡ್ತಾ ಇದ್ದಾರ. ಅದಕ್ಕೆ ಮಧುಗೊಂಡೇಶ್ವರ ಅಪ್ಪನವರು ಸಿದ್ಧಾಟಿಗೆ ಬರೇ ಬಾಯಿ ಮಾತಲ್ಲಿ ಹೇಳಿದ್ರೆ ತಿಳಿಯುವಂಥದ್ದಲ್ಲ. ಅದಕ್ಕೆ ನಾನು ಅನ್ಕೊಂಡೆ, ಇವತ್ತು ಆ ಸದ್ಗುರುವಿನ ಪ್ಯಾನ್ ಹಚ್ಚಿ ದೀಪ ಆರಿಲ್ಲ ಅಂದ್ರ ಮಧುಗೊಂಡೇಶ್ವರ ಆತ್ಮ ಜ್ಯೋತಿ ಯಾರು ನೆನೆಸ್ತಾರ ಅವ್ರ ಮನ್ಯಾಗ ಸದಾ ಕಾಲ ಜ್ಯೋತಿ ಮೆರಿತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಅಂತ ಅಪ್ಪನವರು ಸಿದ್ಧಾಟಿಗೆ ಜಕನೂರು ಗ್ರಾಮದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಸಿದ್ಧಾಟಿಗೆ ಏನ್ ಹೇಳಿ ಬಹುಶಃ ಎಲ್ಲರೂ ಹಸದಿದ್ದೀರಿ. ಒಂದು ಸಣ್ಣ ಮಗು ಆಡ್ತಿತ್ತು ಕಟ್ಟಿ ಮೇಲೆ, ಅಪ್ಪಗಳು ಬಂದಾರ ಅಂತ ಹೋಗಸಿದ್ದೇಶ್ವರ ಗುಡ್ಯಾಗ ಹಾಡ್ಕಿ ಕಾರ್ಯಕ್ರಮ ನಡೆದಿತ್ತು. ಆ ಹಾಡ್ಕಿ ಕಾರ್ಯಕ್ರಮ ನಡೆದಾಗ ಸಣ್ಣ ಕೂಸದ ಆಡ್ಕೋತ ಹೋದಾಗ ಅದಕ್ಕೆ ಶೇಂಗಾದು ಅದಕ್ಕೆ ಚಕ್ ಅಂತ ಕರೀತಾರ. ಬಹುಶಃ ಇದಕ್ಕೆ ಮರಾಠಿಗೆ ಏನಂತಾರೋ ನನಗೆ ಗೊತ್ತಿಲ್ಲ. ನನಗೆ ಮರಾಠಿಗೂ ಕಳತನೈ ಅಂತಾರ, ಅದಕ್ಕೆ ನನಗೆ ಮರಾಠಿನೂ ಬರುವುದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಅದಕ್ಕೆ ಏನಂತ, ಆ ಹುಡುಗಗ ತಿನ್ಸಾಕ ಅದನ್ನ ಶೇಂಗಾ ಚಕ್ಕಿ ಎತ್ತಿ ಬಾಯಾಗ ಕೊಟ್ಟಾಗ ಆ ಹುಡುಗ ಸುಸ್ತಾಗಿ ಬೀಳ್ತೈತ. ಹುಡುಗ ಆ ಸುಸ್ತಾಗಿ ಬಿದ್ದಾಗ ದವಾಖಾನಿಗೆ ಕರ್ಕೊಂಡು ಹೋಗಿ
ಹಾಸ್ಪಿಟಲ್ದಾಗ ಕೂಶಿನ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿ ಕೇಳ್ತಾರೆ, ಡಾಕ್ಟರ್ ಇದ್ರ ಲಾಸ್ಟ್ ಕೊನೆ ಉಸಿರು ಎಳಗಾಡ್ತಾ ಇದೆ, ಇನ್ನೊಮ್ಮೆ ನೋಡ್ಬೇಕಂತ ಚೆಕ್ ಮಾಡಿ ಹೇಳ್ತಾರ ಅವ್ರು. ಇಲ್ಲಿದಿಂದ ಬಿಟ್ಟು ಇನ್ನೂವರೆಗೆ LH ಬಿದ್ರಿ ಅವ್ರ ಹಾಸ್ಪಿಟಲ್ ಇದೆ ಬಿಜಾಪುರದಲ್ಲಿ, ಅಲ್ಲಿ ಒಯ್ದು ಅಡ್ಮಿಟ್ ಮಾಡ್ತಾರ ಹುಡುಗಗ. ಅಡ್ಮಿಟ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಬರೆದು ಕೊಡ್ತೀನಿ ಅಂದ್ರೆ ಮಾತ್ರ ಈ ಮಗು ಉಳಿತೈತಿ, ಇಲ್ಲಿಕ ಉಳಿತೈತಿ ಇಲ್ಲ ಗ್ಯಾರಂಟಿ ಅಂದಾಗ ಆ ತಾಯಿ ಆಗಿರ್ತಕ್ಕಂಥವ್ರು ಆ ಹುಡುಗನ ಮೊಮ್ಮ ಅಜ್ಜಿ ಅಪ್ಪ ಅವ್ರ ಗುಡಿಯಾಗ ಹಾಡಿ ಬಂದು ಕುದ್ಕೊಂಡ್ ಬಿಟ್ಟಿದ್ರಂತ. ಇಲ್ಲ ಅವಕ್ಷಿದ್ದೇಶ್ವರ ಗುಡಿಯಾಗ ಕುತ್ಕೊಂಡಾಗ ಹೊಡ್ಕೋತ ಬಂದ್ ತಿರಿಂದ ತಾಯಿ ಅಪ್ಪನ ಕಾಲ್ ಮ್ಯಾಗ ಬಿದ್ದಾಗ ಏನಂತ ಹೇಳಿದ್ರಂತ, ಯಪ್ಪ ನನ್ ಮೊಮ್ಮಗ ಅಲ್ಲಿ ಹಾಸ್ಪಿಟಲ್ ಕೊನೆ ಉಸಿರು ಎಳಿತಾ ಇದೆ, ನೀನು ಭಗವಂತ ಏನಾದ್ರೂ ಮಾಡಿ ನನ್ ಮೊಮ್ಮಗ ನೋಡು ಸಂದಾಗ ಆಕೆ ಹೇಳಿಲ್ಲಂತ ತಾಯಿ, ಏನೂ ಆಗುದಿಲ್ಲ ಮದಗೊಂಡ ಅಂತ 3 ಸಲ ಹೋದ್ರು ಆ ಮದಗೊಂಡ್ ಎದ್ದು ಆಡ್ತಾನ ಅಂತ ಅಪ್ಪಗಳು ಹೇಳಿ ಭಂಡಾರ ಕೊಟ್ರಂತ. ತಾಯಿ ಹೋಗಿ ದವಾಖಾನ್ಯಾಗ ಒದರಿದ್ಲಂತ. ಐಸಿ ಒಳಗ ಹುಡುಗಿದ್ದಾಗ ಮದಗೊಂಡ ಅಂತ ಕರೆದಾಗ ಆ ಮದಗೊಂಡ ಐಸಿಯುದೊಳಗಿನ ಕಣ್ಣು ತೆರೆದಿರ್ತಕ್ಕಂಥದ್ದು ಕಲಿಯುಗದಾಗ ನಡೆದ ಸಿದ್ಧಾಟಿಗೆ ಇನ್ನುವರೆಗಿನ ಇದು. ಅದು ಕಾಂಬಳೆ ಅವ್ರ ಮನೆತನದಾಗ ನಡೆದಿರ್ತಕ್ಕಂಥ ಸಿದ್ಧಾಟಿಗೆ. ಅಂತ ಮಹಿಮಾ ಪುರುಷ ಮದಗೊಂಡೇಶ್ವರರು